ನಂಗೆ ಓಟ್ ಮೀಲ್ ಎಷ್ಟು ಇಷ್ಟನೋ ಪ್ಯಾನ್ ಕೇಕು ಅಷ್ಟೇ ಇಷ್ಟ ಬಿಕಾಸ್ ಎರಡೂ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇರುತ್ತೆ ಬಟ್ ಆಲ್ಸೋ ಇಟ್ ಟೇಸ್ಟ್ ಅ ಲಿಟಲ್ ಡಿಫ್ರೆನ್ಸ್ ಸೊ ದೀಸ್ ಟೂ ಆರ್ ಮೈ ಕಂಫರ್ಟ್ ಬ್ರೇಕ್ಫಾಸ್ಟ್ ಸೊ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಬೈಟ್ ಹೇಗಿರುತ್ತೆ ಅಂತ ನೋಡೋಣ. I'm ಈಟ್ ಇಟ್ ವಿತ್ ಆಲ್ ಆಫ್ ದೀಸ್. ಈ ರೆಸಿಪಿ ತುಂಬಾ ಕ್ವಿಕ್ಕಾಗಿ ಆಗುತ್ತೆ. 10 ಮಿನಿಟ್ಸ್ ಇದ್ದರೆ ಸಾಕು, ಯುವರ್ ಬ್ರೇಕ್ಫಾಸ್ಟ್ ವಿಲ್ ಬಿ ರೆಡಿ. ದ ಪ್ಯಾನ್ಕೇಕ್ ಮಿಕ್ಸ್ ದಟ್ ಐಮ್ ಯೂಸಿಂಗ್ ಹಿಯರ್ ಇಸ್ ಬನಾನಾ ಫ್ಲೇವರಲ್ಲಿರೋದು ಆ್ಯಂಡ್ ತುಂಬ ಸಿಂಪಲ್ ಮಾಡೋದಷ್ಟೇ. 1 ಸ್ಪೂನಷ್ಟು ಎಣ್ಣೆ ಹಾಕಬೇಕಾಗತ್ತೆ. ಇದಕ್ಕೆ ನೀವು ಹಾಲು ಹಾಕಬೇಕಾಗತ್ತೆ ಅಷ್ಟೇ. ಸೊ ನಾನು ಕರೆಂಟ್ಲಿ ಯೂಸ್ ಮಾಡ್ತಾ ಇರೋದು ಅಮುಲ್ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್. ನನಗೆ ಪಿ ಸಿ ಒ ಡಿ ಇರೋದ್ರಿಂದ ಇದು ಒಂದು ಚೇಂಜ್ ಮಾಡಿರೋದು ತುಂಬಾ ಡಿಫ್ರೆನ್ಸ್ ಇದೆ ಇನ್ ಮೈ ಸಿಸ್ಟಿಕ್ ಆ್ಯಕ್ನಿ. ಬಿಕಾಸ್ ನಾನು ಹಾಲು ಕುಡಿಯಲ್ಲ ಬಟ್ ಯೂಸ್ ಮಾಡ್ತೀನಿ ಫಾರ್ ಓಟ್ಸ್ ಆ್ಯಂಡ್ ಪ್ಯಾನ್ಕೇಕ್ ಮಿಕ್ಸ್ ಅಥವಾ ಕೇಕ್ ಏನಾದರೂ ಮಾಡ್ಕೋಬೇಕು ಅಂತಂದರೆ ನಾನು ಹಾಲು ಯೂಸ್ ಮಾಡ್ತೀನಿ. ಸೊ ಎವರ್ ಸಿನ್ಸ್ ಐ ಸ್ಟಾಪ್ಡ್ ಡ್ರಿಂಕಿಂಗ್ ದ ನಾರ್ಮಲ್ ನಂದಿನಿ ಮಿಲ್ಕ್ ಆ್ಯಂಡ್ ಸ್ವಿಚ್ ಟು ಅಮುಲ್ ಲ್ಯಾಕ್ಟೋಸ್ ಮಿಲ್ಕ್, ಐ ಸಿ ಮೇಜರ್ ಚೇಂಜಸ್ ಇನ್ ಮೈ ಇನ್ಫ್ಲಮೇಷನ್ ಲೈಕ್ ಬಾಡಿಲೂ ಅಷ್ಟೇ ಪ್ಲಸ್ ವಿತ್ ಮೈ ಆ್ಯಕ್ನಿ. ಸೊ ಐ ಹೈಲಿ ರೆಕಮೆಂಡ್ ಯು ಗೈಸ್ ಟು ಟ್ರೈ ಇಟ್. ₹25 ಪರ್ ಪ್ಯಾಕೆಟ್ ಬರುತ್ತೆ ನಿಮಗೆ. ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರಿ ಅಂತಂದರೆ ಮುಗೀತು. ಆ್ಯಂಡ್ ಸಿನ್ಸ್ ಈ ಹಾಲು ಆಲ್ರೆಡಿ ಚೆನ್ನಾಗಿ ಬಾಯ್ಲ್ ಆಗಿರೋದ್ರಿಂದ ಅದನ್ನು ಹಾಗೆ ಕೂಡ ನೀವು ಕುಡಿಬೋದು. ಈಗ ಇದಕ್ಕೆ ಲೈಟಾಗಿ ಕೋಕೋ ಪೌಡರ್ ಹಾಕ್ತೀನಿ. ನನಗೆ ಹಾಕೋಕ್ಕಿಷ್ಟ. ಇಫ್ ಯು ವಾಂಟ್ ಯು ಕ್ಯಾನ್ ಸ್ಕಿಪ್ ಇಟ್. ನಂಗೆ ಒಂದು ಸ್ವಲ್ಪ ಅದು ಬ್ರೌನಿಷ್ ಕ್ಯಾರಮಲ್ ಕಲರಲ್ಲಿ ಪ್ಯಾನ್ಕೇಕ್ ಬರುತ್ತೆ. ಸೊ ಐ ರಿಯಲಿ ಲೈಕ್ ದ್ಯಾಟ್. ಹಾಗಾಗಿ ಸ್ವಲ್ಪ ಕೋಕೋ ಪೌಡರ್. ಆ್ಯಂಡ್ ವೆನ್ ಐಮ್ ಟಾಕಿಂಗ್ ಅಬೌಟ್ ಪಿ ಸಿ ಒ ಡಿ ಥಿಂಕ್ ಇಟ್ಸ್ ನಾಟ್ ಜಸ್ಟ್ ಮೀ ಚೇಂಜಿಂಗ್ ಮೈ ಡೈರಿ ಕನ್ಸಂಪ್ಷನ್. ನಾನು ಇದ್ರ ಜೊತೆಗೆ ಶುಗರ್ ತಿನ್ನೋದು ತುಂಬ ಕಮ್ಮಿ ಮಾಡಿದ್ದೀನಿ. ಬರೀ ನ್ಯಾಚುರಲ್ ಶುಗರೇ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಐ ಆಲ್ಸೋ ರೀಪ್ಲೇಸ್ಡ್ ಮೈ ಶುಗರ್ ಟು ಮಾಂಗ್ ಫ್ರೂಟ್ ಶುಗರ್. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ಬಟ್ ದೆನ್ ಐ ಥಾಟ್ ಐ ಶುಡ್ ಬೈ ಬಿಕಾಸ್ ಅದು ಫ್ರೂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಶುಗರ್. ಸೊ ಅದು ತುಂಬ ನನಗೆ ಒಳ್ಳೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಜೊತೆಗೆ ಡೀಪ್ ಫ್ರೈಡ್ ಕೂಡ ಸಿಕ್ಕಾಪಟ್ಟೆ ಕಂಟ್ರೋಲಿಗೆ ಬಂದಿದೆ. ಚೆನ್ನಾಗಿ ವರ್ಕೌಟ್ ಮಾಡ್ತಾಯಿದ್ದೀನಿ. ತಿಂದಮೇಲೆ ನೈಟ್ 30 ನಿಮಿಷ ವಾಕಿಂಗ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ 40 ನಿಮಿಷ 30 to 40 ಮಿನಿಟ್ಸ್ ಯೋಗ ಮಾಡ್ತಾಯಿದ್ದೀನಿ. ಸೊ ಆಲ್ ಆಫ್ ದಿಸ್ ಇಸ್ ಆ್ಯಕ್ಚುಲಿ ಐ ಸಿ ಅ ಲಾಟ್ ಆಫ್ ಚೇಂಜಸ್ ಇನ್ ಮೈ ಹೆಲ್ತ್ ಆ್ಯಂಡ್ ಸ್ಪೆಷಲಿ ವಿತ್ ರಿಲೇಟೆಡ್ ಟು ರೆಗ್ಯುಲೇಟಿಂಗ್ ಮೈ ಪೀರಿಯಡ್ ಸೈಕಲ್ಸ್. ಅದು ತುಂಬಾ ಡಿಫ್ರೆನ್ಸ್ ಕಾಣಿಸಿದೆ. ಐ ಥಿಂಕ್ ಇಟ್ಸ್ ವೆರಿ ಟ್ರೂ ವೆನ್ ಪೀಪಲ್ ಸೇ ಲೈಫ್ ಸ್ಟೈಲ್ ಚೇಂಜ್ ಆದರೆ ಸಾಕು ಮೇಜರ್ ಚೇಂಜಸ್ ಬರುತ್ತೆ ಅಂತ ಹೇಳ್ತಾರಲ್ಲ. ಸೊ ದಟ್ಸ್ ಥಿಂಗ್. ಆ್ಯಂಡ್ ನಾನು ಯಾಕೆ ಈ ಥರ ಇಷ್ಟು ಲೋ ಆಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ ಐ ಆಮ್ ಲಿಟ್ರಲಿ ರೆಕಾರ್ಡಿಂಗ್ ದಿಸ್ ಆನ್ ಡೇ 1 ಆಫ್ ಮೈ ಪೀರಿಯಡ್. ನಾನ್ ಸ್ಟಿಕ್ ಪ್ಯಾನ್ಗೆ ಆ್ಯಕ್ಚುಲಿ ಸ್ಪ್ಯಾಚುಲಾ ಬೇರೆ ಬರುತ್ತೆ ಬಟ್ ಸಿನ್ಸ್ ಐ ಡೋಂಟ್ ಹ್ಯಾವ್ ಅ ಸ್ಪ್ಯಾಚುಲಾ ದಟ್ ಮ್ಯಾಚಸ್ ಇಟ್, ನನ್ನ ಹತ್ರ ಇರೋದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬೈ ದ ವೇ, ಐ ಹೇಟೆಡ್ ಕುಕಿಂಗ್ ಸಿನ್ಸ್ ಮೈ ವೆರಿ ಚೈಲ್ಡ್ಹುಡ್ ಬಿಕಾಸ್ ಇಟ್ ವಾಸ್ ಜಸ್ಟ್ ಅಬೌಟ್ ಕುಕಿಂಗ್ ಆ್ಯಂಡ್ ಬೀಯಿಂಗ್ ಇನ್ ದ ಕಿಚನ್. ಸೊ ಒಂದು ಹುಡುಗಿಯಾಗಿ ಅಷ್ಟೇ ಮಾಡಬೇಕಾಗತ್ತೇನೋ ಅಂತ ಹೇಳಿ ಸುಮಾರು ವರ್ಷ ನಂಗೆ ಕುಕ್ಕಿಂಗ್ ಅಂದ್ರೇ ಇಷ್ಟ ಇರಲಿಲ್ಲ. ಬಟ್ ಇನ್ ಮೈ 30s ನಾವು ಐ ಥಿಂಕ್ ಐ ಎಕ್ಸ್ಟ್ರೀಮ್ಲಿ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಕುಕ್ಕಿಂಗ್. ಈ ಕಥೆನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀನಿ. ಸೊ ಮೇ ಬಿ ಇನ್ ವಿಡಿಯೋ ಅಪ್ಕಮಿಂಗ್ ವಿಡಿಯೋಲಿ ನನ್ನ ಕುಕ್ಕಿಂಗ್ ಜರ್ನಿ ಹೇಗೆ ಹೇಟಿಂದ ಲವ್ ಆಗಿ ಕನ್ವರ್ಟ್ ಆಯಿತು ಅಂತ ಐ ಡೆಫಿನೆಟ್ಲಿ ವಾಂಟ್ ಟು ಶೇರ್. ಸೊ ಜನ್ರಲಿ ಈ ಕೆಲವೊಂದು ಫ್ರೂಟ್ಸನ್ನು ಯಾವಾಗಲೂ ಮನೇಲಿ ತಂದಿಟ್ಕೊಂಡಿರ್ತೀನಿ. ಆಲ್ಮೋಸ್ಟ್ 3 ಇಯರ್ಸಿಂದ ಐ ಆಮ್ ಹ್ಯಾವಿಂಗ್ ದಿಸ್ ಬ್ರೇಕ್ಫಾಸ್ಟ್ ಲೈಕ್ ಪ್ಯಾನ್ ಕೇಕ್ ಇರ್ಬೋದು, ಓಟ್ ಮೀಲ್ ಇರ್ಬೋದು. ಇದು ಬಿಟ್ಟು ಇನ್ನೂ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟು ನಾನು ಜಾಸ್ತಿ ತಿಂತೀನಿ. ಬಟ್ ದೀಸ್ ಟು ಆರ್ ಮೈ ಮೋಸ್ಟ್ ಕಂಫರ್ಟಿಂಗ್ ಮೀಲ್ಸ್ ಬಿಕಾಸ್ ಈ ಮಾಡೋ ಪ್ರಾಸೆಸ್ಸೇ ಒಂದು ಸ್ವಲ್ಪ ಥೆರಪ್ಯೂಟಿಕ್ ಆಗಿ ಅನಿಸುತ್ತೆ. ನಿಧಾನವಾಗಿ ಸ್ಲೋ ಆಗಿ ದ್ಯಾಟ್ ಒನ್. ಆ್ಯಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್ ಪೀನಟ್ದು. ಈ ಪೀನಟ್ ಬಂದುಬಿಟ್ಟು ಜಿಫ್ ಅಂತ ಹೇಳಿಬಿಟ್ಟು GIF. ಬೇಸಿಕ್ಲಿ ಇದು ಯು ವಿಲ್ ಹ್ಯಾವ್ ಟು ಇಂಪೋರ್ಟ್ ದಿಸ್ ಪ್ರಾಡಕ್ಟ್ ಬಿಕಾಸ್ ಇಂಡಿಯಾಲಿ ಸಿಗೋದೇ ಇಲ್ಲ. ಲಾಸ್ಟ್ ಟೈಮ್ ಹಸ್ಬೆಂಡ್ ಬ್ಯಾಂಕಾಕ್ ಹೋದಾಗ ತರಿಸಿದ್ದು. ಆ್ಯಂಡ್ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿದ್ದು US ಅಲ್ಲಿದ್ದಾಗ ಅಕ್ಕ ಮನೇಲಿ ಟ್ರೈ ಮಾಡಿದ್ದು. ಎಕ್ಸ್ಟ್ರೀಮ್ಲಿ ಗುಡ್, ವೆರಿ ಟೇಸ್ಟಿ ಪೀನಟ್ ಬಟರ್. ಬೇರೆ ಯಾವ ಪೀನಟ್ ಬಟರಲ್ಲೂ ಅಷ್ಟು ಟೇಸ್ಟ್ ನಾನು ಆ್ಯಕ್ಚುಲಿ ನೋಡಿಲ್ಲ. ಸೊ ನಿಮ್ಗೆ ಯಾರಾದರೂ ಗೊತ್ತಿರೋರಿದ್ದರೆ ಆ ಫೋಟೋ ತೊಗೊಂಡು ಪ್ಲೀಸ್ ಆಸ್ಕ್ ದೆಮ್ ಟು ಬ್ರಿಂಗ್ ಯು ದ್ಯಾಟ್ ಪೀನಟ್ ಬಟರ್. ಓಕೆ, ಸೊ ಈ ಥರ ಮೈಕ್ರೋವೇವ್ ಮಾಡಾದಮೇಲೆ ಜಸ್ಟ್ ಪೀನಟ್ ಬಟರಲ್ಲಿ ನಾವು ವಿ ಆರ್ ಜಸ್ಟ್ ಗೋಯಿಂಗ್ ಟು ಗ್ಲೇಸ್ ಇಟ್ ದಟ್ ವೇ. ಇದ್ರ ಮೇಲೆ ಸ್ವಲ್ಪ ಗ್ರಾನೋಲಾ ಹಾಕ್ತಾಯಿದ್ದೀನಿ. ಜಸ್ಟ್ ಬಿ ಫ್ರೀ ವಿತ್ ವಾಟ್ ಎವರ್ ಟಾಪಿಂಗ್ಸ್ ಯು ಲೈಕ್ ಟು ಟಾಪ್ ಇಟ್ ಆಫ್ ಆ್ಯಂಡ್ ದಟ್ಸ್ ಆಲ್. ಸಿಂಪಲ್, ವೆರಿ ನೈಸ್, ಡೀಸೆಂಟ್ ಫುಡ್, ಡೀಸೆಂಟ್ ಅಮೌಂಟ್ ಆಫ್ ಶುಗರ್. ನೀವೇನಾದರೂ ಡಯಟಲ್ಲಿದ್ದೀರಾ ಅಂದರೆ ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್ ಔಟ್ ಫಾರ್ ಯು ಬಿಕಾಸ್ ಬನಾನಾ ಹ್ಯಾಸ್ ಕ್ಯಾಲರೀಸ್ ಆ್ಯಂಡ್ ಮಿಲ್ಲೆಟ್ ಬಟ್ ಹೆಲ್ದಿ. ನೀವೇನಾದರೂ ಸ್ವೀಟ್ ಕ್ರೇವಿಂಗ್ ಮಾಡ್ತಿದ್ದೀರಾ, ಸ್ವೀಟ್ ಬ್ರೇಕ್ಫಾಸ್ಟ್ ಇಷ್ಟ ಅಂದರೆ this is definitely a must try.
ತುಂಬ ದಿನ ಆದಮೇಲೆ ಟುಡೇ ಐ ಆಮ್ ಗೋಯಿಂಗ್ ಫಾರ್ ಅನದರ್ ಇವೆಂಟ್ ವಿಚ್ ಇಸ್ ಫ್ರಮ್ ನೈಕಾ. ಅನಸ್ತಾಶಿಯಿಂದ ಒಂದು ಬ್ಲಷ್ ಲಾಂಚ್ ಇತ್ತು, ಸೊ ದೇ ಹ್ಯಾಡ್ ಇನ್ವೈಟೆಡ್. ನಾನು ತುಂಬ ಇದನ್ನು ಆ್ಯಕ್ಚುಲಿ ಅವಾಯ್ಡ್ ಮಾಡ್ತಾ ಇದ್ದೆ, ಯಾವ ಇವೆಂಟ್ಸ್ಗೂ ಹೋಗೋದು ಬೇಡ, ನಾನಾಯಿತು ನನ್ನ ಕತೆ ಆಯಿತು ಅಂತ, ಬಿಕಾಸ್ ಐ ಹ್ಯಾವ್ ಸೀನ್ ಮೈ ಸೆಲ್ಫ್ ಫೀಲಿಂಗ್ ಸೋಷಲಿ ಆಕ್ವರ್ಡ್ ಆ್ಯಸ್ ಅನ್ ಆಂಬಿವರ್ಡ್ ಲೈಕ್ ಐ ಸೆಡ್ ಲಾಸ್ಟ್ ಟೈಮ್. ಆ್ಯಂಡ್ ನನಗೆ ನನ್ನ ಮ್ಯಾನೇಜರ್ಸ್ ಇವೆಂಟ್ ಇನ್ವೈಟ್ಸ್ ಕಳಿಸ್ತಾ ಇದ್ರು ಆ್ಯಂಡ್ ಐ ವಾಸ್ ಲಿಟ್ರಲಿ ಲೈಕ್ ನನಗಿದೆ ಅದಿದೆ ಅಂದ್ಬಿಟ್ಟು ಹೇಳಿ ರೀಸನ್ಸ್ ಕೊಟ್ಟು ಎಸ್ಕೇಪ್ ಆಗ್ತಾ ಇದೆ. ಆ್ಯಂಡ್ ದೆನ್ ಐ ರಿಯಲೈಸ್ಡ್ ಐ ವಾಸ್ ಆಬ್ಸಲ್ಯೂಟ್ಲಿ ಡ್ರಾಯಿಂಗ್ ಎವ್ರಿಥಿಂಗ್ ರಾಂಗ್. My manager told me that Bhavya, you have to go, you have to network. ಇದು ಕರಿಯರ್ಗೋಸ್ಕರ, ಸೊ ಯು ನೆವರ್ ನೋ ಅಲ್ಲಿ ಹೋದಾಗ ನೀನು ಯಾರನ್ನು ಮೀಟ್ ಮಾಡ್ತೀಯಾ, ಯಾವ ಥರ ನಿಂಗೊಂದು ಆಪರ್ಚುನಿಟಿ ಸಿಗುತ್ತೆ ಗೊತ್ತಿಲ್ಲ ಅಂತ ಹೇಳಿ. Goodies which we came for. We are about to eat them too. Yeah, we have a palette which looks like cookie which looks like a palette. I got so excited thinking it's the actual palette. And then little disappointed. I know. Really disappointed. We acted like Gawar. ಇವೆಂಟ್ ಇಂದಿರಾನಗರಲ್ಲಿತ್ತು ಆ್ಯಂಡ್ ಮೈ ಕಸಿನ್ ಆಲ್ಸೋ ಸ್ಟೇಸ್ ದೇರ್, ಸೊ ವಿ ಥಾಟ್ ವಿಲ್ ಜಸ್ಟ್ ಕ್ಯಾಚ್ ಅಪ್ ಫಾರ್ ಡಿನ್ನರ್. ಲೈಕ್ ಐ ವಾಸ್ ಸೇಯಿಂಗ್ ಪ್ರೀವಿಯಸ್ಲಿ, ಆ ಇವೆಂಟ್ ಹೋದ್ಮೇಲೆ ನಿಜವಾಗ್ಲೂ ನಂಗೆ ತುಂಬಾ ಹೆಲ್ಪ್ ಆಯಿತು, ಬಿಕಾಸ್ ಐ ಗಾಟ್ ಸಮ್ ಕಾಂಟೆಂಟ್ ಕ್ರಿಯೇಷನ್ ಟಿಪ್ಸ್ ಫ್ರಮ್ ದಿಸ್ ವೆರಿ ಪಾಪ್ಯುಲರ್ ಕ್ರಿಯೇಟರ್ ಆನ್ ಇನ್ಸ್ಟಾಗ್ರಾಮ್, ರಿತಾ ತರಾನಾ. And she did have like a very positive vibe and energy. So nan kelde because I was really feeling low about my content creation journey, and I asked her how is she so active anta. She did give like 2-3 tips antu kotru, that she would batch shoot, batch edit and constantly post. She makes sure that she's very actively posting. And ಇದೆಲ್ಲ ಗೊತ್ತಿರೋ ವಿಷಯನೇ, ಬಟ್ coming from her, that probably changed my perspective again. I felt like, okay, now I have a fresh energy towards creating something new. So yeah, it's highly important to socialize, it's important to network, even if you don't like, because somewhere I think ನಿಮ್ಗದು ಎಲ್ಲೋ ಒಂದು ಕಡೆ ಹೆಲ್ಪ್ ಆಗೇ ಆಗುತ್ತೆ. So if you're a creator, probably let me know if this helped you. ನಾವು ಬಂದಿರೋ ರೆಸ್ಟೋರೆಂಟ್ ಹೆಸರು ಬರ್ಮಾ. ಓಕೆ, ಸೊ ದಿಸ್ ಐ ಡಿಂಟ್ ನೋ ಇಟ್ ವಾಸ್ ಅ ವೆಜಿಟೇರಿಯನ್ ರೆಸ್ಟೋರೆಂಟ್, ಆ್ಯಂಡ್ ದ ಫುಡ್ ಹಿಯರ್ is absolutely delicious, definitely on the premium side, but it's definitely worth trying it once. Been trying new cuisines and ನಾನು ಯಾವತ್ತೂ ಬರ್ಮೀಸ್ ಫುಡ್ ಟ್ರೈ ಮಾಡಿರಲಿಲ್ಲ, ಸೊ ಇಟ್ ವಾಸ್ ವೆರಿ ನೈಸ್. ಸೊ ಗುಡ್ ಎಕ್ಸ್ಪೀರಿಯನ್ಸ್. ನೀವು ಇಂದಿರಾನಗರ್ ಕಡೆ ಬಂದರೆ ಡೂ ಗಿವ್ ಬರ್ಮಾ ಅ ಶಾಟ್. ಕಮಿಂಗ್ ಟು ದಿ ಎಂಡ್ ಆಫ್ ದ ಡೇ, ನಂಗೆ ಆಟೋಲಿ ಟ್ರಾವೆಲ್ ಮಾಡೋದು ತುಂಬ ಇಷ್ಟ, ಬಿಕಾಸ್ ಐ ಗೆಟ್ ಮೈ ಮೀ ಟೈಮ್, ಐ ಗೆಟ್ ಮೈ ಸೆಲ್ಫ್ ರಿಫ್ಲೆಕ್ಷನ್ ಟೈಮ್. ಸೊ ಅಂದ್ಕೊಳ್ತಾ ಇದ್ದೆ how I missed, going to events, and I think I should keep going regardless if I like or not, because meeting new people gives you fresh energy. Let me know how you like this video, and I'll see you guys in the next one. Bye.